ಹತ್ಯೆ ಕೋಡಿಶ್ರೀ ಭವಿಷ್ಯ ಸತ್ಯ ಆಯಿತು. ಖಮೇನಿ ಹತ್ಯೆಯಿಂದ ವಿಶ್ವ ಯುದ್ಧದ ಭೀತಿಯಲ್ಲಿದೆ. ಖಮೇನಿ ಹತ್ಯೆಯಾಯಿತು, ಕೋಡಿಶ್ರೀ ಭವಿಷ್ಯ ಸತ್ಯವಾಯಿತು. ಖಮೇನಿ ಹತ್ಯೆಯಿಂದ ವಿಶ್ವದ ಯುದ್ಧ ಭೀತಿ. ದೇಶಗಳ ನಡುವೆ ಯುದ್ಧ ಆಗಲಿದೆ. ಜಾಗತಿಕ ನಾಯಕನ ದುರ್ಮರಣ ಆಗ್ತಾನೆ. ಇದು ಕೋಡಿಶ್ರೀಗಳು ನುಡಿದಿದ್ದಂಥ ಭವಿಷ್ಯ. ಕೋಡಿಮಠದ ಸ್ವಾಮಿಗಳು ಹೇಳಿದ್ದು ಸತ್ಯವಾಯಿತು. ಜಾಗತಿಕ ನಾಯಕನೊಬ್ಬ ದುರ್ಮರಣ ಹೊಂದಿದ. ಕೋಡಿಶ್ರೀ ಹೇಳಿದಂತೆ ದೇಶಗಳ ನಡುವೆ ಈಗ ಯುದ್ಧ ಆಗ್ತಿದೆ. ಜಾಗತಿಕ ನಾಯಕನ ರೂಪದಲ್ಲಿ ಖಮೇನಿ ಹತ್ಯೆಯಾಗಿದೆ. ಖಮೇನಿ ಹತ್ಯೆ ಬೆನ್ನಲ್ಲೇ ಕೋಡಿಶ್ರೀ ಭವಿಷ್ಯದ ಸದ್ದು. ಖಮೇನಿ ಹತ್ಯೆ, ಕೋಡಿಶ್ರೀ ಭವಿಷ್ಯ ಸತ್ಯವಾಯಿತೀಗ. ಖಮೇನಿ ಹತ್ಯೆಯಿಂದ ವಿಶ್ವ ಯುದ್ಧದ ಭೀತಿಯನ್ನ ಎದುರಿಸಬೇಕಾಗತ್ತೆ ಅಂತ ಹೇಳಿದ್ರು. ದೇಶಗಳ ನಡುವೆ ಯುದ್ಧ ಆಗತ್ತೆ ಅಂತ ಹೇಳಿದ್ರು ಕೋಡಿಶ್ರೀ. ಜಾಗತಿಕ ನಾಯಕನೊಬ್ಬ ಮರಣಿಸ್ತಾನೆ, ಅವನ ದುರ್ಮರಣವಾಗತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ರು ಕೋಡಿಶ್ರೀ. ಈಗ ಅವರು ನುಡಿದಿದ್ದಂಥ ಭವಿಷ್ಯ ಸತ್ಯವಾಗಿದೆ. ಕೋಡಿಮಠದ ಸ್ವಾಮಿಗಳು ಹೇಳಿದ್ದು ಸತ್ಯವಾಯಿತು. ಕೋಡಿಶ್ರೀ ಹೇಳಿದಂತೆ ದೇಶಗಳ ನಡುವೆ ಯುದ್ಧ ಆಗ್ತಿದೆ. ಜಾಗತಿಕ ನಾಯಕನ ರೂಪದಲ್ಲಿದ್ದಂತಹ ಖಮೇನಿ ಹತ್ಯೆಯಾಗಿದೆ. ಈಗ ಖಮೇನಿ ಹತ್ಯೆ ಬೆನ್ನಲ್ಲೇ ಕೋಡಿಶ್ರೀ ಭವಿಷ್ಯದ ಸದ್ದು. ಖಮೇನಿ ಹತ್ಯೆ, ಕೋಡಿಶ್ರೀ ಭವಿಷ್ಯ ಸತ್ಯವಾಯಿತು. ಅವರು ಹೇಳಿದ್ರು ಜಾಗತಿಕ ನಾಯಕನೊಬ್ಬನ ದುರ್ಮರಣ ಆಗತ್ತೆ, ಹತ್ಯೆಯನ್ನ ಮಾಡ್ತಾರೆ ಅಥವಾ ದುರ್ಮರಣ ಆಗತ್ತೆ ಅಂತ ಕೋಡಿಶ್ರೀ ಹೇಳಿದ್ರು. ಮತ್ತು ದೇಶಗಳ ನಡುವೆ ಯುದ್ಧದ ಭೀತಿ ಇರುತ್ತೆ ಅಂತ ಕೂಡ ಹೇಳಿದ್ರು. ಅವರು ಹೇಳಿದ ಭವಿಷ್ಯ ಈಗ ಸತ್ಯವಾಗ್ತಿದೆ. ಖಮೇನಿ ಹತ್ಯೆಯಾಗಿದೆ. ವಿಶ್ವವೂ ಕೂಡ ಯುದ್ಧದ ಭೀತಿಯನ್ನ ಎದುರಿಸಬೇಕಾಗತ್ತಾ ಗೊತ್ತಿಲ್ಲ. ಯಾಕೆಂದ್ರೆ ಈಗ ಇಸ್ರೇಲ್ ಮತ್ತು ಅಮೆರಿಕ ಈ ಕಡೆ ಇರಾನ್ ಮೇಲೆ ದಾಳಿ ಮಾಡ್ತಿರುವಂಥದ್ದು ಇಡೀ ಜಗತ್ತಿಗೆ ಆವರಿಸಿಕೊಳ್ಳುತ್ತಾ ನೋಡಬೇಕಿದೆ. ದೇಶಗಳ ನಡುವೆ ಯುದ್ಧ ಆಗಲಿದೆ ಅಂತ ಕೋಡಿಶ್ರೀ ಹೇಳಿದ್ರು. ಈಗ ಅದೇ ರೀತಿಯಾಗಿ ಅಮೆರಿಕ, ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತು. ಈಗ ಇರಾನ್ ಪ್ರತೀಕಾರದ ಕಹಳೆಯನ್ನ ಮೊಳಗಿಸಿದೆ. ಮಸೀದಿಯ ಮೇಲೆ ಕೆಂಪು ಧ್ವಜ ಹಾರಿಸಿ ನಾವು ಪ್ರತೀಕಾರದ ಶಪಥ ಮಾಡ್ತಿದ್ದೇವೆ ಅಂದಿದೆ ಇರಾನ್. ಹಾಗಾಗಿ ಇಸ್ರೇಲ್ ಮೇಲೆ ಇರಾನ್ ದಾಳಿ ಕೂಡ ಮುಂದುವರೆದಿರುವಂಥದ್ದು. ಸಾಕಷ್ಟು ಬಲಿಯಾಗಿದೆ, ಸಾವು ನೋವುಗಳು ಸಂಭವಿಸಿದೆ. ಮಕ್ಕಳಿಂದ ಹಿಡಿದು ಇಡೀ ಸೇನೆಯ ಮೇಲೂ ಕೂಡ ಸೇನೆಯ ಇರುವಂತಹ ಆ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಿರುವಂಥದ್ದು ಎರಡೂ ದೇಶಗಳು. ಹಾಗಾಗಿ ಈಗ ಖಮೇನಿ ಹತ್ಯೆಯಿಂದ ವಿಶ್ವ ಯುದ್ಧದ ಭೀತಿಯನ್ನ ಎದುರಿಸಬೇಕಾಗತ್ತಾ? ದೇಶಗಳ ನಡುವೆ ಯುದ್ಧ ಆಗತ್ತೆ ಅಂತ ಏನ್ ಹೇಳಿದ್ರು ಕೋಡಿಶ್ರೀ, ಈಗದು ನಿಜವಾಗ್ತಿದೆಯಾ ಅಂತ. ಯಾಕೆಂದ್ರೆ ವಿಶ್ವದ ನಾಯಕನೊಬ್ಬ ದುರ್ಮರಣ ಆಗತ್ತೆ ಅಂತ ಹೇಳಿದ್ರು ಕೋಡಿಶ್ರೀ. ಈಗ ಆ ಭವಿಷ್ಯ ನಿಜವಾಗ್ತಿದೆ. ಕೋಡಿಮಠದ ಸ್ವಾಮಿಗಳು ಹೇಳಿದಂತಹ ಭವಿಷ್ಯ ಸತ್ಯವಾಗ್ತಿದೆ. ಸರ್ವಾಧಿಕಾರಿ ನಾಯಕನೊಬ್ಬನ ದುರ್ಮರಣವಾಗಿದೆ. ಇನ್ನು ದೇಶಗಳ ನಡುವೆ ಯುದ್ಧ ಆಗತ್ತೆ ಅಂದಿದ್ರು, ಅದು ಕೂಡ ಈಗ ನಡೀತಿದೆ.